ಆತ್ಮೀಯ ವಿದ್ಯಾರ್ಥಿಗಳೇ, ಫಸ್ಟ್ ಪಿ ಯು ಸಿಯಲ್ಲಿ ನೀವು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಫಸ್ಟ್ ಚಾಪ್ಟರ್ನ ಓದಿದ್ರಿ. ಬಟ್ ಈಗ ಎಕ್ಸಾಮ್ ಅಂದರೆ ಒಂದು ಟೆಸ್ಟನ್ನು ಮಾಡ್ತೀವಲ್ಲ, ಸೊ ಅಲ್ಲಿ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನೋದೇನು ಬರುತ್ತೆ, ಅದು ಹೇಗಿರುತ್ತೆ ಒಂದು ಮಾಡೆಲ್ ಒಂದಿಷ್ಟು ಕ್ವಶನ್ಸನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಈ ಬೇಸಿಕ್ ಯೂನಿಟ್ಸ್ ಆಫ್ ಲೆಂತ್, ಮಾಸ್ ಆ್ಯಂಡ್ ಟೈಮ್ ಇನ್ ಸೆಂಟಿಮೀಟರ್, ಗ್ರಾಮ್ ಆ್ಯಂಡ್ ಸೆಕೆಂಡ್. ದ ಸಿಸ್ಟಮ್ ಆಫ್ ಯೂನಿಟೀಸ್ ಅಂತ ಕೇಳ್ತಾರೆ. ಯಾವ ಸಿಸ್ಟಮ್ ಆಗಿರ್ಬೋದು ಅಂತ ಹೇಳಿದ್ರೆ ಸೆಂಟಿಮೀಟರ್, ಗ್ರಾಮ್ ಮತ್ತು ಸೆಕೆಂಡ್ ಇರ್ಬೋದು. ಗೊತ್ತಾಗ್ಬಿಡುತ್ತೆ ನೋಡಿದ್ರೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? CGS ಸಿಸ್ಟಮ್ ಅನ್ನೋದು ಕರೆಕ್ಟ್. ಯಾಕೆಂದರೆ ಸೆಂಟಿಮೀಟರ್ C, ಗ್ರಾಮ್ G ಆ್ಯಂಡ್ ಸೆಕೆಂಡ್ ಅನ್ನೋದು S ಅಂತೇಳಿ. ಸೊ ಇಷ್ಟೇ, ಹೀಗೆ ಇರುತ್ತೆ. ಅಂದರೆ ಇದೇ ಕ್ವಶನ್ ಬರುತ್ತೆ ಅಂತ ಹೇಳಿಲ್ಲ ನಾನು, ಈ ಥರ ಕ್ವಶನ್ಸನ್ನು ಮಾಡಿರ್ತಾರೆ. ಸೊ ನೆಕ್ಸ್ಟ್ SI ಯೂನಿಟ್ ಆಫ್ ಸಾಲಿಡ್ ಆ್ಯಂಗಲ್ ಈಸ್ ಅಂತ ಕೇಳ್ತಾರೆ. ಸೊ ಸಾಲಿಡ್ ಆ್ಯಂಗಲ್ನ SI ಯೂನಿಟ್ ಯಾವುದು ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿರುತ್ತೆ ಸ್ಟೆರೇಡಿಯನ್ ಅನ್ನೋದು SI ಯೂನಿಟ್ ಆಫ್ ಸಾಲಿಡ್ ಆ್ಯಂಗಲ್ ಅನ್ನುವಂಥ. ಓಕೆ, ಆಮೇಲೆ ಎಕ್ಸಾಂಪಲ್ ಫಾರ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಸೊ ಇಲ್ಲಿ 4 ಆಪ್ಷನ್ನಲ್ಲಿ ಒಂದು ಮಾತ್ರ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆಗಿದೆ. ಯಾವುದು? ಇಲೆಕ್ಟ್ರಿಕ್ ಕರೆಂಟ್ ಅಂತೀವಿ. ಸೊ ಅದಲ್ಲ, ಟೈಮ್ ಅಲ್ಲ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಲೆಂತಿಗೆ ಸಂಬಂಧಪಟ್ಟಿದ್ದು. ಡಿರೈವ್ಡ್ ಅನ್ಕೋಬೇಡಿ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಲೆಂತ್, ಇದು ಫಂಡಮೆಂಟಲ್. ಬಟ್ ಲೀನಿಯರ್ ಮೂಮೆಂಟಮ್ ಅಂದರೆ ಏನು? M×V. ಸೊ ಅದೇನಾಗುತ್ತೆ ಕೇಳಿದರೆ ಆ ಒಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆಗಿರುತ್ತೆ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ಇನ್ FPS ಸಿಸ್ಟಮ್ ಯೂನಿಟ್ ಆಫ್ ಲೆಂತ್ ಈಸ್ FPS. ನೋಡಿ, ಅದು ನೆನಪಿದ್ರೆ ಒಂದು ಈಸಿಯಾಗಿ ನಾವು ಎಕ್ಸ್ಪಾನ್ಷನ್ ಗೊತ್ತಿದ್ರೆ ಈಸಿಯಾಗಿ ಹೇಳ್ಬೋದು. ಯೂನಿಟ್ ಆಫ್ ಲೆಂತ್ ಅಂದಾಗ ಫಸ್ಟ್ ಬರುತ್ತೆ ಫೂಟ್, ಪೌಂಡ್, ಸೆಕೆಂಡ್ ಅಂತೇಳಿ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು? ಫೂಟ್ ಅನ್ನುವಂಥದ್ದು ಕರೆಕ್ಟ್ ಆಪ್ಷನ್ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಂಡಮೆಂಟಲ್ ಯೂನಿಟ್. ಈಗ ಕೊಟ್ಟಿದ್ದ 4 ಆಪ್ಷನ್ನಲ್ಲಿ ಎಲ್ಲವೂ ಡಿರೈವ್ಡ್ ಅಲ್ಲ. ಒಂದು ಏನು ಹೇಳ್ತಾರೆ? ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಫಂಡಮೆಂಟಲ್ ಕೊಟ್ಟಿದ್ದೀವಿ ಅಂತಾರೆ, ಅದರಲ್ಲಿ ಒಂದು ಫಂಡಮೆಂಟಲ್ ಅಲ್ಲ ಅಂತ ಹೇಳ್ತಾರೆ. ಯಾವುದಿರ್ಬೋದು? ಕ್ಯಾಂಡೇಲ. ಸೊ ಇದು ಒಂದು ಲುಮಿನಿಯಸ್ ಇಂಟೆನ್ಸಿಟಿ, ಫಂಡಮೆಂಟಲು. ಕೆಲ್ವಿನ್ ಅನ್ನೋದು ಥರ್ಮೋಡೈನಮಿಕ್ ಟೆಂಪ್ರೇಚರು, ಫಂಡಮೆಂಟಲು. ಆಂಪಿಯರು ಎಲೆಕ್ಟ್ರಿಕ್ ಕರೆಂಟ್, ಫಂಡಮೆಂಟಲ್. ಸೊ ಹಾಗಾಗಿ ಉಳಿಯೋದು ನ್ಯೂಟನ್ ಫಂಡಮೆಂಟಲ್ ಅಲ್ಲ. ನಿಮ್ಗೆ ಗೊತ್ತಿದೆ, ಫೋರ್ಸನ್ನು ಅಳತೆ ಮಾಡ್ತೀವಿ, ದಟ್ ಈಸ್ ಮಾಸ್ ಇಂಟು ಎಕ್ಸಲರೇಷನ್. ಹಾಗಾಗಿ ಇದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ, ಇಸ್ ನಾಟ್ ಎ ಫಂಡಮೆಂಟಲ್ ಅನ್ನುವಂಥ. ಹಾಗಾಗಿ ಕರೆಕ್ಟ್ ಆನ್ಸರ್ ನಾವು ಏನು ಬರೀಬೇಕು ಇದಕ್ಕೆ? ಡಿ ಆಪ್ಷನ್, ನ್ಯೂಟನ್ ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್ ಯೂನಿಟ್ ಆಫ್ ಮಾಸ್ ಇನ್ FPS ಸಿಸ್ಟಮ್. FPS ಸಿಸ್ಟಮಲ್ಲಿ ಆ ಒಂದು ಮಾಸನ್ನು ಯಾವುದ್ರಲ್ಲಿ ಅಳಿತಾರೆ ಅಂತೇಳಿ FPS. ಒಂದ್ಸರಿ ಬಂದಿದೆ ಈಗ ನಿಮಗೆ, ಫೂಟ್, ಪೌಂಡ್ ಆ್ಯಂಡ್ ಸೆಕೆಂಡ್ ಅನ್ನುವಂಥದ್ದು. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದು ಕೇಳಿದರೆ ಪೌಂಡ್ ಅನ್ನುವಂಥದ್ದು. ಓಕೆ, ಈ ರೀತಿ ನಾವು ಸಿಸ್ಟಮನ್ನು ಚೆಕ್ ಮಾಡಿದಾಗ ಅಥವಾ ಯಾವುದೋ ಕ್ವಶನ್ ಒಂದ್ಸರಿ ನಾವು ಅದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡ್ರೆ ಆನ್ಸರ್ ಮಾಡೋದು ಸುಲಭ ಆಗುತ್ತೆ. ನೆಕ್ಸ್ಟ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಫಂಡಮೆಂಟಲ್ ಕ್ವಾಂಟಿಟಿ. ಸೊ ಕೊಟ್ಟಿರೋದ್ರಲ್ಲಿ ಒಂದು ಫಂಡಮೆಂಟಲ್ ಇದೆ, ಉಳಿದಿದ್ದು ಯಾವುದೋ ಅಲ್ಲ ಅನ್ನುವಂಥದ್ದು. ನೋಡಿ, ಈ ಥರ ಮಿಕ್ಸ್ ಮಾಡಿ ಕೊಡ್ತಾರೆ. ಈಗ ವೆಲಾಸಿಟಿ ಡಿರೈವ್ಡ್, ಮೊಮೆಂಟಮ್ ಅನ್ನೋದು ಡಿರೈವ್ಡ್, ಡೆನ್ಸಿಟಿ ಅನ್ನೋದು ಡಿರೈವ್ಡ್. ಇವು ಯಾವುದು ಫಂಡಮೆಂಟಲ್ ಅಲ್ಲ. ಸೊ ಮಾಸ್ ಅನ್ನೋದು ಫಂಡಮೆಂಟಲ್ ಅಂತ ಗೊತ್ತಾಗುತ್ತೆ ನಮಗೆ. ಮಾಸ್ ಅನ್ನೋದು ಕರೆಕ್ಟ್ ಆನ್ಸರ್ ಈ ಕ್ವಶನಿಗೆ. ಓಕೆ, ಸೊ ನೆಕ್ಸ್ಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಇನ್ 2.74 ಇನ್ 10⁻24 ಈಸ್. ಸೊ ಇದರಲ್ಲಿ ಸಿಗ್ನಿಫಿಕೆಂಟ್ ಎಷ್ಟಿದೆ ಅಂತೇಳಿ ಈಸಿ ಗೊತ್ತಾಗುತ್ತೆ ನಮಗೆ. ಸಿಗ್ನಿಫಿಕೆಂಟು ನಾವು ಸೈಂಟಿಫಿಕ್ ನೊಟೇಷನಲ್ಲಿ ಬರೆದಿದ್ದೀವಿ ಅಂದರೆ, ಸೊ ಕರೆಕ್ಟ್ ಆಪ್ಷನ್ನು ಇದರಲ್ಲಿ 3 ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಇನ್ 0.007. ಇದು ನಿಮಗೆ ನೋಡಿ ಗೊತ್ತಾಗುತ್ತೆ. ಸೊ 0.00 ಲೆಫ್ಟಿಗಿದೆ, ಆ ಜೀರೋಗಳು ಸಿಗ್ನಿಫಿಕೆಂಟ್ ಅಲ್ಲ. ಸೊ ಹಾಗಾಗಿ ಕರೆಕ್ಟ್ ಆನ್ಸರು 1 ಅನ್ನೋದು. ಓಕೆ, ಇದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡುವುದು? ನಂಬರ್ ಆಫ್ ಸಿಗ್ನಿಫಿಕೆಂಟ್ ಇನ್ 6.051. ಸೊ 0 ಇನ್ ಬಿಟ್ವೀನ್ ಇದೆ. ಸೊ ಹಾಗಾಗಿ 4 ಸಿಗ್ನಿಫಿಕೆಂಟ್ ಫಿಗರ್ ಇದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಕರೆಕ್ಟ್ ಆನ್ಸರು 4 ಅನ್ನೋದು ಎ ಆಪ್ಷನ್ನು ಅಲ್ವಾ? ಓಕೆ, ನೆಕ್ಸ್ಟ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಈ ಥರ ಮಿಕ್ಸ್ ಮಾಡಿ ಕೊಡ್ತಾ ಇರ್ಬೋದು ನಿಮಗೆ. ಸೊ ಟೆಂಪ್ರೇಚರ್ ಅಲ್ಲ, ಯಾಕೆಂದರೆ ಥರ್ಮೋಡೈನಮಿಕ್ ಟೆಂಪ್ರೇಚರ್ ಫಂಡಮೆಂಟಲು, ಟೈಮ್ ಅನ್ನೋದು ಫಂಡಮೆಂಟಲು, ಅಮೌಂಟ್ ಆಫ್ ಸಬ್ಸ್ಟೆನ್ಸು ಫಂಡಮೆಂಟಲು. ಸೊ ಡಿರೈವ್ಡ್ ಯಾವುದು? ವಾಲ್ಯೂಮ್ ಅನ್ನೋದು ಡಿರೈವ್ಡ್, ಯಾಕೆಂದರೆ ಲೆಂತ್ ಇಂಟು ಲೆಂತ್ ಇದೆ. ಅದರಲ್ಲಿ ಫಂಡಮೆಂಟಲು ಲೆಂತ್ 3 ಟೈಮ್ಸ್ ಇದೆ. ಓಕೆ, ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಮಾಸ್ ಡೆನ್ಸಿಟಿ. ನಿಮಗೆ ಕ್ಲಾಸಲ್ಲಿ ಪಾಠ ಮಾಡುವಾಗಲೂ ಇದನ್ನು ಮಾಡಿರ್ತೀವಿ ನಾವು, ಮತ್ತು ಬುಕ್ಸಲ್ಲೂ ಕೂಡ ಕೊಟ್ಟಿದ್ದಾರೆ. ಮಾಸ್ ಡೆನ್ಸಿಟಿ ಸಿಂಪ್ಲಿ ಡೆನ್ಸಿಟಿ ಅಂತೀವಿ ನಾವು, ಅದನ್ನು ಮಾಸ್ ಬೈ ವಾಲ್ಯೂಮ್ ಅಂತೀವಿ. ಸೊ ಮಾಸ್ ಬೈ ವಾಲ್ಯೂಮ್ ಅಂದಾಗ ಗೊತ್ತಾಗುತ್ತೆ ನಮಗೆ. ಮಾಸ್ 1 ಇದೆ, ವಾಲ್ಯೂಮ್ ಅಂದರೆ ಅದರಲ್ಲಿ ಲೆಂತ್ 3 ಟೈಮ್ಸ್ ಇದೆ, ಬಟ್ ಡಿನಾಮಿನೇಟರ್ ಇರುತ್ತೆ. ಹಾಗಾಗಿ ನಮಗೆ ಕರೆಕ್ಟ್ ಆಪ್ಷನ್ ಯಾವುದು? ML-3 T0, ಯಾಕೆಂದರೆ ಟೈಮ್ ಅದರಲ್ಲಿ ಇರೋದಿಲ್ಲ ಅನ್ನುವಂಥ. ಓಕೆ, ಸೊ ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್ ಇಸ್. ಫೋರ್ಸ್ ಅಂದರೆ F = M×A. ಮಾಸ್ ಇದೆ, ಎ ಅಂದರೆ ಎಕ್ಸಲರೇಷನ್, L-T-2. M1 ಇರುತ್ತೆ, L1 ಇರುತ್ತೆ, T-2 ಇರುತ್ತೆ. ಸೊ ಇಷ್ಟು ನೋಡಿದರೆ ಗೊತ್ತಾಗುತ್ತೆ ನಮಗೆ ಕರೆಕ್ಟ್ ಆಪ್ಷನ್ ಯಾವುದು? ML-T-2. ಎ ಆಪ್ಷನ್ನು ಕರೆಕ್ಟ್ ಆಗಿದೆ ಅಂತ. ನೆಕ್ಸ್ಟ್ kg ಮೀಟರ್ ಪರ್ ಸೆಕೆಂಡ್ ಇಸ್ ಎ ಯೂನಿಟ್ ಆಫ್. ಈ ರೀತಿ ಕೊಡ್ತಾರೆ. ಅಲ್ಲಿ ನೀವು ಹೇಳ್ಬೋದು ಸರ್ ಪ್ರೆಷರ್ ಅಂದರೆ ಪಾಸ್ಕಲ್ ಅಂತ. ಪಾಸ್ಕಲಲ್ಲಿ
ಅದು ಅವ್ರಿಗೆ ಆನರ್ಲಿ ಅಂದರೆ ಒಂದು ಗೌರವಾರ್ಥಕವಾಗಿ ನಾವು ಅವ್ರ ಹೆಸರನ್ನು ಯೂಸ್ ಮಾಡ್ತೀವಿ. ಬಟ್ ಅದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅನ್ನುವಂಥದ್ದು. ನ್ಯೂಟನ್ ಅಂದಾಗ ಏನಾಯಿತು, ಫೋರ್ಸಿನ ಯೂನಿಟು. ನ್ಯೂಟನ್ ಒರಿಜಿನಲ್ ಏನಿದೆ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ಇಲ್ಲೇನಿದೆ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗಾಗಿ ಪ್ರೆಷರ್ ಅಲ್ಲ. ಲೀನಿಯರ್ ಮೊಮೆಂಟಮ್ಗೆ ಹೋದರೆ ಎಮ್ ಇಂಟು ವಿ, ಕೆ ಜಿ ಮೀಟರ್ ಪರ್ ಸೆಕೆಂಡ್. ಸೊ ನಮಗೆ ಕರೆಕ್ಟ್ ಗೊತ್ತಾಗ್ಬಿಡುತ್ತೆ. ಇನ್ನು ವೆಲಾಸಿಟಿ ಮೀಟರ್ ಪರ್ ಸೆಕೆಂಡು. ಹಾಗಾಗಿ ಲೀನಿಯರ್ ಮೊಮೆಂಟಮ್ನ ಯೂನಿಟ್ ಅದು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಅನ್ನೋ. ಓಕೆ, ನೆಕ್ಸ್ಟು ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫ್ರೀಕ್ವೆನ್ಸಿ. ನೋಡಿ, ಫ್ರೀಕ್ವೆನ್ಸಿ ಈಗ ಜಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ಇದ್ದೀರಿ ಮಕ್ಕಳೇ, ಫಸ್ಟ್ ಚಾಪ್ಟರ್ ಓದ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಉಳಿದ ಚಾಪ್ಟರ್ಗಳು ಆದಮೇಲೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದರೆ ನಿಮಗೆ ತುಂಬ ಈಸಿ. ಬಟ್ ಆಲ್ರೆಡಿ ಒಂದು ಹಿಂದಿನ ಹೈಸ್ಕೂಲಲ್ಲಿ ಓದಿರೋ ನೆನಪಿದ್ರೆ ಫ್ರೀಕ್ವೆನ್ಸಿ ಅದರ ಏನು ಹೇಳ್ತೀವಿ ನಾವು, ಹರ್ಡ್ಜ್ ಅಂತ ಕರಿತೀವಿ, ಪರ್ ಸೆಕೆಂಡ್ ಅಂತ ಕರಿತೀವಿ. ನಿಮಗೆ ಯೂನಿಟ್ ನೆನಪಿರ್ಬೋದು. ಇಲ್ಲ ಅಂದರೆ ಟೈಮ್ ಪೀರಿಯಡನ್ನು ರೆಸಿಪ್ರೋಕಲ್ ಮಾಡಿದರೆ ಫ್ರೀಕ್ವೆನ್ಸಿ ಬರುತ್ತೆ. ಅದು 10th ಒಳಗಡೆ ಬಂದಿದೆ ನಿಮಗೆ. ಹಾಗಾಗಿ ಅದರ ಫ್ರೀಕ್ವೆನ್ಸಿ ಇದರ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ, ಪರ್ ಸೆಕೆಂಡ್ ಅಂದರೆ t-1 ಮಾತ್ರ, ಬೇರೆ ಯಾವುದೂ ಇರಲ್ಲ. m0 l0 t-1 ಅನ್ನೋ. ಓಕೆ, ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ಎ ಯೂನಿಟ್ ಆಫ್. ಸೊ ಆವಾಗಲೇ ನೋಡಿದ್ದೀವಿ ನಾವು ಇದನ್ನು, ಕೆ ಜಿ ಮೀಟರ್ ಪರ್ ಸೆಕೆಂಡ್ ನೋಡಿದ್ದೀವಿ. ಪರ್ ಸೆಕೆಂಡ್ ಸ್ಕ್ವೇರ್ ಏನಾಗುತ್ತೆ, ಸೊ ಡೆಫಿನೆಟ್ಲಿ ಇದು ಫೋರ್ಸ್ ಆಗುತ್ತೆ. ಯಾಕೆಂದರೆ ಮಾಸ್ ಏನು ಫೋರ್ಸಿಗೆ ಎಮ್ ಇಂಟು ಎ. ಮಾಸ್ ಇದೆ, ಅದನ್ನು ನಾವು ಕೆ ಜಿಯಲ್ಲಿ ಅಳತೆ ಮಾಡ್ತೀವಿ. ಎ ಅನ್ನೋದು ಎಕ್ಸಲರೇಷನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು. ಇಲ್ಲಿಗೆ ಈ ಪಾರ್ಟನ್ನು ಕಂಪ್ಲೀಟ್ ಮಾಡೋಣ. ನಿಮಗೆ ಇನ್ನೊಂದಿಷ್ಟು ಕ್ವಶನ್ಸನ್ನು ಟ್ರೈ ಮಾಡಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು.